ಹಾಡಿನ ಅರ್ಥ. ವೃಕ್ಷದ ಹಾಡು 2-3 ವಾಕ್ಯದ ಪ್ರಶ್ನೋತ್ತರ. ಸಿದ್ಧಾರ್ಥನಿಗೆ ಹಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ಏನೆಂದು ಬಣ್ಣಿಸಿದ್ದಾರೆ? ಸಿದ್ಧಾರ್ಥನಿಗೆ ಹಾಡಿನ ಅರ್ಥ ತಿಳಿದ ಸಂದರ್ಭವನ್ನು ಕವಿ ದೂರದಿಂದ ಕೋಗಿಲೆಯ ಹಾಡೊಂದು ಕೇಳಿ ಬಂದಂತೆ, ಬಾನಿನಲ್ಲಿ ಬೆಳ್ಳಿ ಚುಕ್ಕಿ ಮೂಡಿದಂತೆ, ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಂತೆ ಆಯಿತು ಎಂದು ಬಣ್ಣಿಸಿದ್ದಾರೆ. ಪ್ರಶ್ನೆ 2. ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿ ಹೇಗೆ ತುಂಬಿಕೊಂಡಿತು? ಸಿದ್ಧಾರ್ಥ ಬುದ್ಧನಾದ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿಯ ಹೊಳೆಯು ಕೆರೆ ತುಂಬಿದಂತೆ ತುಂಬಿತು. ಗೂಡಿನಲ್ಲಿ ಹಕ್ಕಿಗಳ ಹೊಸರಾಗ ಕೇಳಿಸಿತು. ಹೂವಿನ ಮಕರಂದವನ್ನು ಸವಿಯಲು ದುಂಬಿ ಹೂವಿನಿಂದ ಹೂವಿಗೆ ಹಾರಾಡುತ್ತಿತ್ತು. ಎಲ್ಲ ಗಿಡವು ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣುತ್ತಿತ್ತು. ಪ್ರಶ್ನೆ 3. ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು? ಕಾಡಿನಿಂದ ಎದ್ದ ಸಿದ್ಧಾರ್ಥ ನಾಡಿನ ಜನರ ಕಡೆಗೆ ಪ್ರೀತಿಯನ್ನು ಹುಡುಕಿಕೊಂಡು ಹೊರಡುತ್ತಾನೆ. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿಯುತ್ತಾನೆ. ಪ್ರಕೃತಿಯಲ್ಲಿ ಪ್ರೀತಿ ತುಂಬಿರುವುದನ್ನು ಸಿದ್ಧಾರ್ಥ ಅರಿಯುತ್ತಾನೆ. ಇನ್ನೊಂದ್ಸಲಿ ಗಮನಿಸಿ. ಫಸ್ಟ್ ಪ್ರಶ್ನೆ 3. ಸಿದ್ಧಾರ್ಥನು ಕಂಡುಕೊಂಡ ಬದುಕಿನ ಗೂಢಾರ್ಥವೇನು? ಕಾಡಿನಿಂದ ಎದ್ದ ಸಿದ್ಧಾರ್ಥ ನಾಡಿನ ಜನರ ಕಡೆಗೆ ಪ್ರೀತಿಯನ್ನು ಹುಡುಕಿಕೊಂಡು ಹೊರಡುತ್ತಾನೆ. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿಯುತ್ತಾನೆ. ಪ್ರಕೃತಿಯಲ್ಲಿ ಪ್ರೀತಿ ತುಂಬಿರುವುದನ್ನು ಸಿದ್ಧಾರ್ಥ ಅರಿಯುತ್ತಾನೆ. ಬದುಕಿನ ಗೂಢಾರ್ಥವನ್ನು ಸಿದ್ಧಾರ್ಥನು ಅರಿತು ಬುದ್ಧನಾಗುತ್ತಾನೆ ಎಂದು ಕವಿ ವರ್ಣಿಸಿದ್ದಾರೆ. ಸವಿ ಚೈತ್ರ. ಯುಗದ ಆದಿ ತಂದ ಸಂಭ್ರಮವೇನು? ಯುಗದ ಆದಿ ಹಳತನ್ನು ಮರೆತು ಹೊಸತನ್ನು ಹೊತ್ತು ತರುವ ಸಂಭ್ರಮದ ದಿನ. ಯುಗಾದಿ ಸುಖದ ಸುಗ್ಗಿಯನ್ನು ತಂದಿದೆ. ಇದರಿಂದ ಜಗದಲ್ಲೆಲ್ಲ ಹೊಸ ಕಳೆಯು ತುಂಬಿದೆ. ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಬಗೆ ಬಗೆಯ ಬಣ್ಣದ ಚಿತ್ರಗಳು ಬರದಂತೆ ಎಲ್ಲೆಲ್ಲೂ ಹೂಗಳು ಅರಳಿವೆ. ಇಡೀ ಪ್ರಕೃತಿ ಹಸಿರಿನಿಂದ ಕೂಡಿದ್ದು ಹೊಸ ಚೈತನ್ಯವನ್ನು ಹೊಂದಿದೆ. ಭೂಮಿ ತಾಯಿ ನವವಧುವಿನಂತೆ ಅಲಂಕರಿಸಿಕೊಂಡಿರುವಂತೆ ಕಾಣುತ್ತಿದ್ದಾಳೆ. ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿ ವರ್ಣಿಸಿದ್ದಾರೆ. ಶಿಶಿರ ಋತುವಿನಲ್ಲಿ ಒಣಗಿದ ಮರಗಳು ಚೈತ್ರ ಮಾಸದಲ್ಲಿ ಚಿಗುರಿ ಬಣ್ಣ ಬಣ್ಣದ ಹೂಗಳು ಅರಳಿ ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಹೊಸತನ ಬಂದಿದೆ. ವಸಂತ ಮಾಸ ಪ್ರಾರಂಭವಾಗಿ ಕೋಗಿಲೆಯ ಮಧುರ ಕಂಠದಿಂದ ಇಂಪಾಗಿ ಹಾಡುತ್ತಿದೆ. ಪಕ್ಷಿಗಳೆಲ್ಲ
ಉತ್ಸಾಹದಿಂದ ಕೂಡಿದ್ದು ಕೋಗಿಲೆಯ ಮಧುರ ಗಾನದಿಂದ ಹಕ್ಕಿಗಳ ಚಿಲಿಪಿಲಿಯ ಕಲರವಕ್ಕೆ ಮತ್ತೇರಿದೆ ಎಂದು ಕವಿ ವರ್ಣಿಸಿದ್ದಾರೆ. ಕಡೆ ಪ್ರಶ್ನೆ, ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು? ಚೈತ್ರ ಮಾಸದಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತದೆ. ಕೋಗಿಲೆಯ ಇಂಪಾದ ಮಧುರ ಕಂಠ ಧ್ವನಿ ಕೇಳಿಬರುತ್ತದೆ. ಪ್ರಾಣಿ ಪಕ್ಷಿಗಳು ಮೈಕೊಡವಿ ಎದ್ದು ಹೊಸ ಚೈತನ್ಯದಿಂದ ತಮ್ಮ ತಮ್ಮ ಕಾರ್ಯಗಳಿಗೆ ಸಂತಸದಿಂದ ಹಾರಿ ಹೋಗುತ್ತವೆ ಎಂದು ಕವಿ ವರ್ಣಿಸಿದ್ದಾರೆ. ಅಂದ್ರೆ ಚೈತ್ರ ಮಾಸದಲ್ಲಿ ಪ್ರಾಣಿ ಪಕ್ಷಿಗಳಲ್ಲಿ ಹೊಸ ಉತ್ಸಾಹ ಕಂಡುಬರುತ್ತದೆ. ಕೋಗಿಲೆಯು ಇಂಪಾದ ಮಧುರ ಕಂಠದ ಧ್ವನಿಯಿಂದ ಹಾಡುತ್ತೆ. ಪ್ರಾಣಿ ಪಕ್ಷಿಗಳು ಮೈ ಕಡಿವೆ ಎದ್ದು ಹೊಸ ಚೈತನ್ಯದಿಂದ ತಮ್ಮ ತಮ್ಮ ಕಾರ್ಯಗಳಿಗೆ ಸಂತಸದಿಂದ ಹೋಗ್ತವೆ ಅಂತ ಹೇಳಿದ್ದಾರೆ. ಯಾವ ಲೆಸನ? ಸದ್ದು ಮಾಡದಿರು. ಸದ್ದು ಮಾಡದೆ ಬಾಳಬೇಕು ಎಂಬುದಕ್ಕೆ ಕವಿ ನೀಡುವ ಹೋಲಿಕೆಗಳಾವುವು? ನಮ್ಮೆಲ್ಲರ ಬಾಳಿಗೆ ಆಧಾರವಾಗಿರುವ ಪ್ರಕೃತಿಯು ಯಾವುದೇ ಸದ್ದುಗದ್ದಲವಿಲ್ಲದೆ ತನ್ನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗುತ್ತಲೇ ಇರುತ್ತದೆ. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿರುವುದು, ಕಾಮನ ಬೆಲ್ಲು ಗೋಚರವಾಗುವುದು, ಪುಷ್ಪವು ಅರಳಿ ಪರಿಮಳ ಸೂಸುವುದು, ಕಾಯಿಗಳು ಮಾಗಿ ರಸಭರಿತ ಹಣ್ಣಾಗುವುದು, ಇಂತಹ ನೂರಾರು ಅದ್ಭುತ ರಮ್ಯಗಳು ಪ್ರಕೃತಿಯಲ್ಲಿ ನಿತ್ಯ ನಿರಂತರವಾಗಿರುತ್ತದೆ. ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆ, ಕೂಗಾಟದ ಬದುಕು ನಿಷ್ಪ್ರಯೋಜಕ ಎಂಬುದಕ್ಕೆ ಕವಿ ನೀಡುವ ನಿದರ್ಶನಗಳಾವುವು? ಹಸಿ ಸೌದೆ ಬುಸುಗುಟ್ಟಿ ದನಿ ಎತ್ತಿ ಶಬ್ದವನ್ನು ಮಾಡುತ್ತದೆ. ಸಿಡಿಮದ್ದಿಗೆ ಕಿಡಿ ಸೋಕಿದಾಗ ಅಬ್ಬರಿಸುತ್ತದೆ. ಆದರೆ ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಆದ್ದರಿಂದ ಮಾನವರಾದ ನಾವು ಸೂರ್ಯಚಂದ್ರರಂತೆ, ಮರಗಿಡಗಳಂತೆ ಪ್ರಕೃತಿಯನ್ನು ಆದರ್ಶವಾಗಿಟ್ಟುಕೊಂಡು ಸದ್ದಿಲ್ಲದೆ ತಮ್ಮ ಕಾರ್ಯವನ್ನು ನಿರ್ವಹಿಸಬೇಕು ಎಂದು ಕವಿ ಹೇಳಿದ್ದಾರೆ. ಮಾನವನ ಬದುಕು ಕರ್ಪೂರದಂತೆ ಇರಬೇಕು ಏಕೆ? ಕರ್ಪೂರ ತಾನು ಬೆಂಕಿಯಲ್ಲಿ ಉರಿದರೂ ಬೆಳಕನ್ನು ನೀಡುತ್ತಾ ಮೌನವಾಗಿ ಕರಗುತ್ತಾ ಇತರರಿಗೆ ಸಹಾಯವನ್ನು ಮಾಡುತ್ತದೆ. ದೇವರ ಪೂಜೆಗೆ ಆರತಿ ಬೆಳಗಲು ಪ್ರಮುಖ ಪಾತ್ರ ವಹಿಸುತ್ತದೆ. ಇಷ್ಟಾದರೂ ಯಾವುದೇ ಸದ್ದುಗದ್ದಲವನ್ನು ಮಾಡದೆ ತನ್ನ ಕಾರ್ಯ ಪೂರೈಸುತ್ತದೆ. ಹಾಗೆಯೇ ಮಾನವರಾದ ನಾವು ಸಹ ಕರ್ಪೂರದಂತೆ ನಮಗೆ ಕಷ್ಟ ಬಂದರೂ ಸಹ ಇತರರಿಗೆ ಸಹಾಯ ಮಾಡಬೇಕು. ತಾನು ಮಾಡುತ್ತಿರುವ ಕಾರ್ಯವನ್ನು ಮೌನವಾಗಿ ಪೂರೈಸಬೇಕು ಎಂದು ಕವಿ ಹೇಳಿದ್ದಾರೆ. ಪದ್ಯ ಗುರಿ. ನಮ್ಮ ಬದುಕು ಕೆಸರಿನ ಕಮಲದಂತಿರಬೇಕು ಏಕೆ? ಕಮಲ ತಾನು ಕೆಸರಿನಲ್ಲಿದ್ದರೂ ಮೇಲೆ ಬಾಂಧಳವನ್ನು ನೋಡುತ್ತದೆ. ನೋಡುತ್ತಾ ನೋಡುತ್ತಾ ಹೊಳೆಯುವ ಸೂರ್ಯಕಿರಣಗಳ ಸಿರಿಗೆ ಮೆರೆದಾಡುತ್ತಾ ವಿಜೃಂಭಿಸುತ್ತಿರುತ್ತದೆ. ನಿಮಗೆ ಕಿರಣಗಳ ಮೆರೆದಾಡುತ್ತಾ
ಮೆರೆದಾಡುತ್ತದೆ. ಅಲ್ಲಿ ಕೂಡ ಸ್ಟಾಪ್ ಮಾಡ್ಬೋದು. ವಿಜೃಂಭಿಸುತ್ತದೆ ಅಂತ ಬರೀಲೇಬೇಕು ಅಂತೇನಿಲ್ಲ. ಹೊಳೆಯುವ ಸೂರ್ಯನ ಕಿರಣಗಳ ಸಿರಿಗೆ ಮೆರೆದಾಡುತ್ತದೆ. ಹಾಗೆಯೇ ಮಾನವ ತನ್ನ ದೇಹದ ಕಾರ್ಯಕ್ಕೆ ವಶವಾಗುತ್ತಾ ಹೆಗ್ಗುರಿಯನ್ನು ಮುಟ್ಟಿ ಸಾರ್ಥಕತೆಯನ್ನು ಪಡೆಯಬೇಕು ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 2. ಅಡಿಗರು ಯಾವುದನ್ನು ಹೇಡಿತನ ಹಾಗೂ ಹೆಣ್ತನ ಎಂದು ಕರೆದಿದ್ದಾರೆ? ಕವಿ ಗೋಪಾಲ್ ಕೃಷ್ಣ ಅಡಿಗರು ಗಾಳಿ ಬಂದ ಕಡೆ ತೂರಿಕೊಳ್ಳುವುದು ಹೇಡಿತನ ಎನ್ನುತ್ತಾರೆ. ಅಂದರೆ ದೊರೆತ ಯಾವುದೇ ಕೆಲಸವನ್ನು ಮಾಡುತ್ತೇನೆ ಎನ್ನುವುದು ಹೇಡಿತನ. ಗಾಳಿ ಬಂದೊಡೆ ಶರಣಾಗುವುದು ಅಂದರೆ ಯಾವುದೇ ವಿರೋಧ ಪರಿಸ್ಥಿತಿಯನ್ನು ಎದುರಿಸಲು ಸಾಧ್ಯವಾಗದೆ ಸೋಲನ್ನು ಒಪ್ಪಿಕೊಳ್ಳುವುದು ಹೆಣ್ತನ ಎಂದು ಕರೆಯುತ್ತಾರೆ. ಜೀವನದಲ್ಲಿ ಒಂದೇ ಹೆಗ್ಗುರಿ ಇರಬೇಕು ಏಕೆ? ಬದುಕಿಗೊಂದು ಗುರಿ ಇಲ್ಲದಿದ್ದರೆ ಚುಕ್ಕಾಣಿ ಇಲ್ಲದ ನೌಕೆಯಂತೆ. ಹೀಗಾಗಿ ಬದುಕಿಗೊಂದು ನಿಶ್ಚಿತ ಗುರಿ ಇರಬೇಕು. ಆ ಗುರಿ ಸಾಧನೆಗೆ ಹಗಲಿರುಳು ಪ್ರಯತ್ನಿಸಬೇಕು. ಆಗ ಬದುಕು ಸಾರ್ಥಕವಾಗುತ್ತದೆ. ಜೀವನದಲ್ಲಿ ಹಲವಾರು ಗುರಿಗಳನ್ನು ಇಟ್ಟುಕೊಂಡು ಯಶಸ್ಸು ಕಾಣಲು ಸಾಧ್ಯವಿಲ್ಲ. ಆದ್ದರಿಂದ ಒಂದೇ ಹೆಗ್ಗುರಿ ಇರಬೇಕು ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 4. ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡುವ ನಿದರ್ಶನಗಳಾವುವು? ಒಂದು ಬಾಣಕ್ಕೆ ಒಂದು ಗುರಿ ಇರುತ್ತದೆ ಹೊರತು ಹಲವು ಗುರಿಗಳು ಇರಲು ಸಾಧ್ಯವಿಲ್ಲ. ಒಂದು ದೇಹದಲ್ಲಿ ಒಂದೇ ಆತ್ಮವಿರುತ್ತದೆ ಹೊರತು ಎರಡು ಆತ್ಮಗಳಿರುವುದಿಲ್ಲ. ಹಾಗೆಯೇ ಜೀವನಕ್ಕೆ ಹಲವು ಸಾಧ್ಯತೆಗಳ ಅವಶ್ಯಕತೆ ಇಲ್ಲ. ಬದಲಾಗಿ ಒಂದೇ ಹಿಡಿದಾದ ಗುರಿಗೆ ಹಗಲಿರುಳು ಹೋರಾಡಬೇಕು ಎನ್ನುವುದಕ್ಕೆ ಈ ನಿದರ್ಶನಗಳನ್ನು ಅಡಿಗರು ಹೇಳಿದ್ದಾರೆ.